ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲೇ UKG LKG ಮಾಡ್ತೀವಿ ಅಂತ ಅಂದ್ರು. LKG ಇಲ್ಲ UKG ಇಲ್ಲ ನೆಟ್ಗೆ ಅಂಗನವಾಡಿನ ತೆಗೆದಿಲ್ಲ. ಇಲ್ಲಿ ಹೆಂಗೆ LKG UKG ನಡೆಸ್ಕೊಡ್ತಾರೆ ಇವರು? ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲೇ UKG LKG ಮಾಡ್ತೀವಿ ಅಂತ ಅಂದ್ರು. LKG ಇಲ್ಲ UKG ಇಲ್ಲ ನೆಟ್ಗೆ ಅಂಗನವಾಡಿನ ತೆಗೆದಿಲ್ಲ. ಇಲ್ಲಿ ಹೆಂಗೆ LKG UKG ನಡೆಸ್ಕೊಡ್ತಾರೆ ಇವರು? ಶೇಂಗಾ ಕೊಡ್ತೀನಿ, ಬೆಲ್ಲ ಕೊಡ್ತಾರ, ಏನೇನೋ ಕೊಡ್ತೀನಿ ಅಂತ ಹೇಳ್ತಾರ. ಅಲ್ಲಿ ನೋಡಿದ್ರೆ ವೀಕ್ ಇರೋ ಮಕ್ಕಳಿಗೆ ಮಾತ್ರ ಕೊಡ್ತೀವಿ ನಾವು ಅಂತ ಹೇಳ್ತಾರ. ನಾವು ಏನು ವೀಕ್ ಮಾಡ್ಬೇಕ? ನಾವು ಹುಡುಗರನ್ನ ಬೆಳೆ ಹುಡುಗರನ್ನ ಅವ್ರಿಗೂ ಒಮ್ಮೆ ಕೊಡೋದು ಒಮ್ಮೆ ಬಿಡೋದು ಅವ್ರು ಕರೆಕ್ಟಾಗಿ ಕೊಟ್ಟೇ ಇಲ್ಲ. ಫೋನ್ ಹಚ್ಚಿ ಕೇಳಿದ್ರೆ ಬಂದೇ ಇಲ್ಲ ಅನ್ನೋದು, ನಮ್ದು ಹಾರಿಸೋದು, ನಮ್ಗೆ ಲೇಟ್ ಮಾಡೋದು, ಬಂದೇ ಇಲ್ಲ ಅಂತ ಹೇಳಿ ನಮಗೂ ಅಲ್ಲಿ ಹೋಗೋದು, ಏನು ಬಂದೇ ಇಲ್ಲ ಸರ್, ಇಷ್ಟ ಬಂದೈತೆ ಬೆಲ್ಲ ಅಂತ ಬಂದೈತೆ, ಅದು ಬಂದಕ್ಕೆ ಯಾಕೆ ಬರ್ತೀರಿ ಬೇಡ ಅಂತ ಅವರು ಅಂದ್ಬಿಡೋದು. ಅವರು ಡೆಲಿವರಿ ಆದ್ಮೇಲೆ ಕರೆಕ್ಟಾಗಿ ಕೊಟ್ಟಿಲ್ಲ. ಈಗ ಹೋಗಿ ನಾವು ಕಳಿಸ್ಬೇಕಂದ್ರೆ ಅದು ತೆಗೆದಿರದೇ ಇಲ್ಲ ಕರೆಕ್ಟಾಗಿ. ಈಗ ನಾವು ಎಲ್ಲಿ ಕಳಿಸ್ತೀವಿ ನಮ್ಮ ಮಕ್ಕಳಿಗೆ? ನಮ್ದು ಗಂಡು ಮನೆ ಇರೋದು ಅಲ್ಲಿ ಬಸವನಗರದೊಳಗಿತ್ತು. ಅಲ್ಲಿ ಫಸ್ಟು ಅಲ್ಲಿ ಡಿಲಿವರಿ ಬರೋ ಟೈಮ್ ಮಾಡಿದನು ಅವರು ಫಸ್ಟಿಗೆ ಎಲ್ಲ ಕರೆಕ್ಟಾಗಿ ಕೊಟ್ಟರು. ಇಲ್ಲಿ ಡೆಲಿವರಿ ಟೈಮಿಗೆ ಅಂತ ಇಲ್ಲಿ ಜೊಸಿಗಿಲ್ಲಿ ಒಳಗೆ ಬಂದ್ವಿ. ಇವರು ಡೆಲಿವರಿ ಒಳಗೆ 4 ತಿಂಗಳ ತನಕ ಕೊಟ್ಟರು. ಆಮೇಲೆ 5 ತಿಂಗಳ ನಂತರ ಕೊಡಂಗಿಲ್ಲ ಅಂತಂದ್ರು. ಆಯ್ತು ಅಂತೇಳಿ ಹುಡುಗರಿಗೆ 9 ತಿಂಗಳ ತನಕ ನಾವು ಇಲ್ಲೇ ಇರ್ತೀವಿ ಅಂತಂದು, ಹಂಗಂದ್ರೆ ಹುಡುಗರಿಗೆ ಅಷ್ಟೇ ಕೊಡ್ತೀವಿ ಅಂತೇಳಿ ಅಲ್ಲಿ ಒಂದು 2-3 ತಿಂಗಳು ಕಂಟಿನ್ಯೂ ಮಾಡಿದ್ರು. 8 ತಿಂಗಳಾಗ ಬಿಟ್ಬಿಟ್ರು. ಆಮೇಲೆ ಅಲ್ಲಿ ಬಸವನಗರದ ಸ್ವಲ್ಪ ಸಮಸ್ಯೆ ಆಗಿ ನಾವು ಅಲ್ಲಿ ಹೋಗ್ಲಿಲ್ಲ ಗಂಡು ಮನೆಗೆ, ಅದಕ್ಕೆ ಇಲ್ಲೇ ಇದ್ವಿ. ಅವರು ಬಸವನಗರದಾಗ ನಿಮ್ಮದು ದೂರ ಆಗುತ್ತೆ, ಇಲ್ಲಿ ಹೆಂಗೆ ಬರ್ತೀವಿ ಕೊಡೋಕೆ ಅಂತ. ಮತ್ತು ಇವ್ರಂದ್ರೂ ಕೊಡಂಗಿಲ್ಲ ಅಂತ ಅಂದ್ಬಿಟ್ರಿ. ಜೊಸಿಗಲ್ಲನವರು ಕೊಡಂಗಿಲ್ಲ ಅಂತ ಅಂದಿದ್ದಕ್ಕೆ ನಾವು ಅಲ್ಲಿ ಬಸವನಗರಕ್ಕೆ ನೀವೇ ಕೊಡ್ರಿ, ಮತ್ತು ನಿಮ್ಮ ಕಡೆನೇ ಹೆಸರಿರಲಿ ಅಂತೇಳಿ ಅಲ್ಲಿ ಕೊಟ್ವಿ. ಈ ಬಸವನಗರದಾಗೂ 3 ವರ್ಷ ಆಗೋ ಮಟನು ಅವರು ಒಮ್ಮೆ ಕೊಡೋದು ಒಮ್ಮೆ ಬಿಡೋದು ಅವ್ರು ಕರೆಕ್ಟಾಗಿ ಕೊಟ್ಟೇ ಇಲ್ಲ. ಫೋನ್ ಹಚ್ಚಿ ಕೇಳಿದ್ರೆ ಬಂದೇ ಇಲ್ಲ ಅನ್ನೋದು, ಒಂದೊಂದು ತಿಂಗಳು ಹಾರಿಸೋದು, ಒಂದೊಂದು ತಿಂಗಳು ಲೇಟ್ ಮಾಡೋದು, ಬಂದೇ ಇಲ್ಲ ಅಂತ ಹೇಳಿ ನಮಗೂ ಅಲ್ಲೆಲ್ಲಿ ಹೋಗೋದು, ಏನು ಬಂದೇ ಇಲ್ಲ. ಈಗ ಸರ್ತಿ ಇಷ್ಟ ಬಂದೈತೆ ಬೆಲ್ಲ ಅಂತ ಬಂದೈತೆ, ಅದಕ್ಕೊಂದಕ್ಕೆ ಯಾಕೆ ಬರ್ತೀರಿ ಬೇಡ ಅಂತಂದು ಅವರು ಅಂದ್ಬಿಡೋರು. ಮತ್ತು ಇಲ್ಲಿದ್ದ ಅಷ್ಟು ದೂರ ಹೋಗೋದೇನೆ 2 ಕಿಲೋಮೀಟ್ರ್ ಅಡ್ಡಾಡ್ಕೊಂತ ಅಂತ ಹೇಳಿ ಅಲ್ಲಿನೂ ಹೋಗಲಿಲ್ಲ, ಅಲ್ಲಿ ಕರೆಕ್ಟಾಗಿ ಕೊಡಲೇ ಇಲ್ಲ 3 ವರ್ಷ ಆಗೋ ಮಟ. ಈಗ ಮನೆ ಫೋನ್ ಹಚ್ಚಿ ಕೇಳಿದ್ರೆ 3 ವರ್ಷ ಆಗೋಯ್ತು. 3 ವರ್ಷ ಆದ್ರಿಂದ ಏನು ಬರೋಂಗಿಲ್ಲ, ಹುಡುಗನ ಕಳಿಸ್ರಿ ನೀವು ಬೇಕಾದ್ರೆ ಸಾಲಿಗೆ, ನಾವು ಕರ್ಕೊತೀವಿ, ಅಲ್ಲೇ ಕೊಡ್ತೀವಿ, ಏನಾರ ಕೊಡೋದಿದ್ರ ಅವ್ರು ಕೊಟ್ರ ಅಂತಂದ್ರು. ಅಷ್ಟು ದೂರ ಏನು ಕಳಿಸೋದು? ನಾವಿಲ್ಲೇ ಇರೋದು ಜೊಸಿಗಲ್ಲಾಗ, ನಮ್ದು ಅಂಗನವಾಡಿ ಬರೋದು ಇಲ್ಲಿ ಹೊಸಮನವ್ರ ಮನೆ ಅಂತ ಒಂದು ಅಂಗನವಾಡಿ ಐತ್ರಿ, ಅಲ್ಲೇ ನಾವು ಅಲ್ಲೇ ಹೆಸರು ಬರ್ಸಿದ್ದು. ಅವರು ಡೆಲಿವರಿ ಆದ್ಮೇಲೆ ಕರೆಕ್ಟಾಗಿ ಕೊಟ್ಟಿಲ್ಲ. ಈಗ ಹೋಗಿ ನಾವು ಕಳಿಸ್ಬೇಕಂದ್ರೆ ಅದು ಒಮ್ಮೆ ತೆಗೆದಿರದೇ ಇಲ್ಲ ಕರೆಕ್ಟಾಗಿ. ನಾವು ಹೋಗಿರ್ತೀವಿ, ಕಿಲಿನ ಇರ್ತೈತಿ ಯಾವಾಗ ನೋಡ್ರಿ, 1 ದಿವಸ 2 ದಿವಸ ಓಪನ್ ಇರ್ತೈತಿ, ಆಮೇಲೆ ಬಂದ ಇರ್ತೈತಿ. ಈಗ ನಾವು ಎಲ್ಲಿ ಕಳಿಸ್ಬೇಕ್ರಿ ನಮ್ಮ ಮಗನ ಸಾಲಿ ಕಳ್ಸಂದ್ರೆ? ಈಗ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲೇ UKG LKG ಮಾಡ್ತೀವಿ ಅಂತ ಅಂದ್ರು. ಮಾಂಟೆಸರಿ ಪದ್ಧತಿ ಒಳಗ ಸಾಲಿ ತೆಗಿತೀವಿ ಅಂತಂದ್ರು ಅಂಗನವಾಡಿ ಒಳಗ. ಅಲ್ಲೇ ಹುಡುಗರು ಕಳಿಸಿದ್ರೆ ಅಲ್ಲೇ ಮಾಡಲಿ ಸಾಲಿ ಅಂತಂದ್ರು. LKG ಇಲ್ಲ UKG ಇಲ್ಲ ನೆಟ್ಗೆ ಅಂಗನವಾಡಿನ ತೆಗೆದಿಲ್ಲ. ಇಲ್ಲಿ ಹೆಂಗೆ LKG UKG ನಡೆಸ್ಕೊಡ್ತಾರೆ ಇವರು? ಎಲ್ಲಿ ಕಳಿಸ್ಬೇಕು ನಮ್ಮ ಮಕ್ಕಳು? ನಾವು ನಮ್ಮ ಕಡೆ ಬೇಕಾ? ಎಲ್ಲ ರೊಕ್ಕದವ ದೊಡ್ಡ ಸಾಲಿ ಕಳ್ಸಕ? LKG UKG ಕಳಿಸ್ಬೇಕಂತಂದ್ರೆ ಅದು ಸಾಲಿನ ಓಪನ್ ಇರಂಗಿಲ್ಲ. ನಮ್ಮ ಮಕ್ಕಳನ್ನ ಎಲ್ಲಿ ಕಳಿಸ್ಬೇಕು? ನಾವು ಶೇಂಗಾ ಕೊಡ್ತೀನಿ, ಬೆಲ್ಲ ಕೊಡ್ತಾರ, ಏನೇನೋ ಕೊಡ್ತೀವಿ ಅಂತ ಹೇಳ್ತಾರ. ಅಲ್ಲಿ ನೋಡಿದ್ರೆ ವೀಕ್ ಇರೋ ಮಕ್ಕಳಿಗೆ ಮಾತ್ರ ಕೊಡ್ತೀವಿ ನಾವು ಅಂತ ಹೇಳ್ತಾರ ಅವರು. ವೀಕ್ ಅದನ್ನಂದ್ರೆ ನಿಮ್ಮ ಮಗ ಅಂತ. ಈಗ ನಾವು ಏನು ವೀಕ್ ಮಾಡ್ಬೇಕ? ನಾವು ಹುಡುಗರನ್ನ ಬೆಳೆ ಹುಡುಗರನ್ನ ಗಿಡ್ಕಿದ್ರ ಅಷ್ಟ ತತ್ತಿ ಕೊಡ್ತೀವಿ, ತೂಕ ಕಡಿಮೆ ಇದ್ರೆ ಅಷ್ಟ ತತ್ತಿ ಕೊಡ್ತೀವಿ ಅಂತಾರ. ಅಲ್ಲಿ ಇನ್ನು ಬೆಳೆ ಮಕ್ಕಳಿಗೆ ನಾವು ವೀಕ್ ಮಾಡ್ಬೇಕಾ? ಕಂಪಲ್ಸರಿ ಎಲ್ಲರಿಗೂ ಕೊಡ್ಬೇಕಂತ ಹೇಳಿ ಅವರು ಮಂತ್ರಿ ಸಚಿವರು ಎಲ್ಲ ಹೇಳ್ತಾರ. ಇವ್ರ ಸಂಬಂಧ ಮಕ್ಕಳನ್ನ ನಾವು ವೀಕ್ ಮಾಡಿ ಇವ್ರಿಗೆ ತತ್ತಿ ಕೊಡ್ಸ್ಬೇಕು ನಾವು ಹುಡುಗರನ್ನ. ಯಾರಿಗೆ ಹೇಳ್ಬೇಕು ನಮ್ಮ ಸಮಸ್ಯೆ?